Yes, Rohit. Yes, sir. This is model question paper 2. Okay. Hmm. Model question paper 2, 2025-26. ಎಸ್, ಒಂದು Yes, ಸಿಲಿಂಡರ್ನ sir. ಪಾದದ ವಿಸ್ತೀರ್ಣ 38.5 ಸೆಂಟಿಮೀಟರ್ ಸ್ಕ್ವೇರ್ ಮತ್ತು ಎತ್ತರ 10 ಸೆಂಟಿಮೀಟರ್ ಆಗಿದೆ. ಅದರ ಘನಫಲವನ್ನು ಕಂಡುಹಿಡಿಯಿರಿ. ತುಂಬಾ ಸಿಂಪಲ್ Okay, ಪ್ರಶ್ನೆ sir. ಕೊಟ್ಟಿದ್ದಾರೆ, ತುಂಬಾ ಸಿಂಪಲ್ ಕೊಟ್ಟಿದ್ದಾರೆ. ಒಂದು ಸಿಲಿಂಡರ್ನ ಪಾದದ ವಿಸ್ತೀರ್ಣ 38.5, ಇದು ಒಂದು ದತ್ತಾಂಶ. ನೆಕ್ಸ್ಟ್ ಎತ್ತರ, ಇವೆರಡು ಕೊಟ್ಟಿದ್ದಾರೆ, ಬರ್ಕೊಂಡ್ಬಿಡೋಣ. ಪರಿಹಾರ: ಸಿಲಿಂಡರ್ನ ಪಾದದ ವಿಸ್ತೀರ್ಣ ಏರಿಯಾ ಕೊಟ್ಟಿದ್ದಾರೆ. ಓಕೆ, ಎಸ್, ಸಿಲಿಂಡರ್ನ ಪಾದದ ವಿಸ್ತೀರ್ಣ, ಸಿಲಿಂಡರ್ನ ಪಾದದ Yes, sir. ವಿಸ್ತೀರ್ಣ 38.5 ಸೆಂಟಿಮೀಟರ್ ಸ್ಕ್ವೇರ್. ಆಮೇಲೆ ಅದ್ರದ್ದು ಏನು ಕೊಟ್ಟಿದ್ದಾರೆ ಅಂತಂದ್ರೆ, ಈ ಸಿಲಿಂಡರ್ನ ಪಾದದ ವಿಸ್ತೀರ್ಣ ನಾವು ಪೈ ಆರ್ ಸ್ಕ್ವೇರ್ ಅಂತ ಕರಿತೀವಿ. ಸಿಲಿಂಡರ್ನ ಪಾದದ ವಿಸ್ತೀರ್ಣ ಅಂದ್ರೆ ಸಿಲಿಂಡರ್ನ ಪಾದ ಹೆಂಗಿರುತ್ತೆ ಅಂತ ಕೇಳಿದ್ರೆ ವೃತ್ತಾಕಾರದಲ್ಲಿರುತ್ತೆ. ಹೇಗಿರುತ್ತೆ? ವೃತ್ತಾಕಾರ, ಸರ್ಕಲ್. ಸೊ ಏರಿಯಾ ಆಫ್ ಸರ್ಕಲ್, ಅದನ್ನ ಪೈ ಆರ್ ಸ್ಕ್ವೇರ್ ಅಂತ ಕರಿತೀವಿ. ಪೈ ಆರ್ ಸ್ಕ್ವೇರ್ ಈಕ್ವಲ್ ಟು 38.5 ಸೆಂಟಿಮೀಟರ್ ಸ್ಕ್ವೇರ್. ಓಕೆನಾ? Okay, sir. ಸಿಲಿಂಡರ್ನ ಪಾದದ ವಿಸ್ತೀರ್ಣವನ್ನ ನಾವು ಪೈ ಆರ್ ಸ್ಕ್ವೇರ್ ಫಾರ್ಮುಲಾದಿಂದ ಇಂಡಿಕೇಟ್, ಸೂಚನೆ ಮಾಡ್ತೀವಿ, ತೋರಿಸ್ತೀವಿ. ಹಾಗಾದ್ರೆ ಅವ್ರು ಇಂಡೈರೆಕ್ಟ್ ಆಗಿ ಏನು ಕೊಟ್ಟರು? ಪೈ ಆರ್ ಸ್ಕ್ವೇರ್ ಈಕ್ವಲ್ ಟು 38.5 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟರು. ಓಕೆನಾ? ಆಮೇಲೆ ಎತ್ತರ ಕೊಟ್ಟಿದ್ದಾರೆ. ಎತ್ತರ ಈಕ್ವಲ್ ಟು ಎಚ್ ಈಕ್ವಲ್ ಟು 10 ಸೆಂಟಿಮೀಟರ್. ಇವೆರಡು ಕೊಟ್ಟಿದ್ದಾರೆ. ನಮಗೇನು ಕೇಳಿದ್ದಾರೆ? ಸಿಲಿಂಡರ್ನ ಘನಫಲ ಕೇಳಿದ್ದಾರೆ. ಸಿಲಿಂಡರ್ನ ಘನಫಲ, ಹೌದಾ? ಸಿಲಿಂಡರ್ನ ಘನಫಲ ಪೈ Yes, sir. ಆರ್ ಸ್ಕ್ವೇರ್ ಎಚ್, ಪೈ ಆರ್ ಸ್ಕ್ವೇರ್ ಇಂಟು ಎಚ್. ಓಕೆ, ಪೈ ಆರ್ ಸ್ಕ್ವೇರ್ ಅಂತಂದ್ರೆ ಆಲ್ರೆಡಿ ಪೈ ಆರ್ ಸ್ಕ್ವೇರ್ ವ್ಯಾಲ್ಯೂ ಗೊತ್ತು ನಿಮಗೆ. ಪೈ ಆರ್ ಸ್ಕ್ವೇರ್ ಮೀನ್ಸ್ 38.5. ಹಾಗಾಗಿ 38.5 ಅಂತ ಬರಬೇಕು. ಇಂಟು ಎಚ್ ಅಂದ್ರೆ 10 ಸೆಂಟಿಮೀಟರ್. ಇವಾಗ 38.5 ಇಂಟು 10 ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 385 ಬರುತ್ತೆ. ಘನಫಲ ವಾಲ್ಯೂಮ್ ಕೇಳಿದಕ್ಕೆ ಎಸ್, ಎಲ್ಲ ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಸೆಂಟಿಮೀಟರ್ ಕ್ಯೂಬ್ ಬರುತ್ತೆ. ದೇರ್ ಫೋರ್ ಸಿಲಿಂಡರ್ನ ಘನಫಲ, the volume of cylinder V equal to 385 ಸೆಂಟಿಮೀಟರ್ ಕ್ಯೂಬ್. ಇದು ಉತ್ತರ ಆಗುತ್ತೆ. ಐಡಿಯಾ ಬಂತಾ? Okay, sir. ಎಸ್, ನೋಟ್ ಡೌನ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ ಇದನ್ನ. Okay, sir.